ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಲ್ಲ, ಆಗ್ಲೇ ಧ್ರುವ ಅವರು ಹೀಗೆ ಹೇಳಿದ್ರು, ಈಗ ಪುಷ್ಪಕ್ ಸರು ಹಾಗೆ ಹೇಳ್ತಿದಾರೆ. ಎಲ್ರೂ ಸೇರಿ ಭಜನೆ ಗಿಜ್ನೆಗೆ ಏನಾದ್ರು ಹೋಗ್ತಾವ್ರ? ಇವತ್ತೇನಾದ್ರು ಶಿವರಾತ್ರಿ ಹಬ್ಬನಾ? ಶಿವರಾತ್ರಿ ಹಬ್ಬ ಬರೋದು ಆಗ್ತಾನೆ. ಶಿವರಾತ್ರಿ ಹಬ್ಬಕ್ಕೆ ನಾನು ನಮ್ಮೂರಲ್ಲಿದ್ದೆ. ಇವತ್ತ್ಯಾವ ಶಿವರಾತ್ರಿ? ಈ ಊರಲ್ಲಿ ಯಾವಾಗ ಏನು ಭಜನೆ ಮಾಡ್ತಾರಂತಲೇ ಗೊತ್ತಾಗಲ್ಲ. ಮಲ್ಕೊಳ್ಳೋದೇ ಆಸೆ. ನಾಳೆ ಮೈನಾ ಬರ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು. ಮೈನಾ, I love you so much. ಎಷ್ಟು ಹೊಡೆದ್ರು ಬಾಯ್ ಬಿಡಲ್ವಲ್ಲೋ? ನನ್ನ ಕೈಯೇ ನೋವು ಬಂತಲ್ಲೋ? ನಿಂದೇನ್ ಮೈಯ ಚರ್ಮನ? ಎಷ್ಟು ಹೊಡೆದ್ರು ಬಾಯ್ ಬಿಡಲ್ವಲ್ಲೋ? ಬಿಸಿ ಸರ್, ಹತ್ರ ಬನ್ನಿ. ಬೇಗ ಬಗಳೋ. ಹತ್ರ ಬನ್ನಿ ಸರ್. ನೀವು ಯಾರನ್ನಾದ್ರೂ ಲವ್ ಮಾಡಿದ್ದೀರಾ? ಇಲ್ಲ ಅಲ್ಲ? ಮಾಡಿದ್ರೆ ನಿಮ್ಗೆ ನೋವು ಅರ್ಥ ಆಗ್ತಾ ಇತ್ತು. ಓಕೆ, ಹೊಡೀರಿ, ನಿಮ್ಮ ಆಸೆ ತೀರಿಸ್ಕೊಳ್ಳಿ. ನಿನಗೆ ಲಾಠಿ ಏಟ್ ಸಾಕಾಗಲ್ಲ, ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ಬೇಕು ನಿಮ್ಮಂತವ್ರನ್ನ. ಏನ್ ಸರ್, ಗುಂಡೇಟಲ್ಲಿ ಸಾಯಿಸ್ಬಿಡ್ತೀರಾ? ಬೇಡ ಸರ್, ಮಜಾ ಇರಲ್ಲ. ಹೀಗೆ ಹೊಡೆದು ಹೊಡೆದು ಸಾಯಿಸಿ. ನಾನು ಮೈನ ನೆನಪಲ್ಲೇ ಪ್ರಾಣ ಬಿಡ್ತೀನಿ. ಐ ಲವ್ ಯು ಮೈನಾ, ಐ ಲವ್ ಯು. ಹೊಡೀರಿ. ಮುಚ್ಚ ಬಾಯಿ. ಹೇಳ್ತಾ ಇಲ್ವಾ? ನಿಜ ಬಿಡು, ಬಾಯ್ ಬಿಡು, ಬಿಡು, ಬಾಯ್ ಬಿಡು. ಸರ್, ಎಷ್ಟು ಹೊಡೆದ್ರು ಬಾಯ್ ಬಿಡ್ತಲ್ಲ ಸರ್. ಇವನ್ ಹಿಂದೆ ಯಾರ್ಯಾರು ಇದಾರೆ ಅಂತ ಹೇಗ್ ಸರ್ ಬಾಯ್ ಬಿಡ್ಸೋದು? ಯಾರು ಸುಪಾರಿ ಕೊಟ್ಟಿದ್ ನಿನಗೆ? ಏನ್ ಪ್ಲಾನ್ ಮಾಡಿದ್ಯಾ ಹೇಳು? ಆ ಹುಡುಗಿ ಏನ್ ಹೆಸರು ಹೇಳಿದ್ರಿ? ಐ ಲವ್ ಮೈನಾ ಸರ್. ಅದನ್ನ ಮಾತ್ರ ಕರೆಕ್ಟ್ ಆಗಿ ಹೇಳ್ತಾನೆ. ಆ ಹುಡುಗಿನ ಎನ್ಕ್ವೈರಿ ಮಾಡ್ಬೇಕೀಗ. ಆ ಹುಡುಗಿಗೆ ಇವ್ನ್ ಯಾರು ಅಂತಾನೆ ಗೊತ್ತಿಲ್ಲ ಸರ್. ರೀ ನಂಜುಂಡಪ್ಪ, ಎಲ್ಲ ನೀವೇ ಹೇಳ್ತೀರಲ್ರಿ. ಆ ಹುಡುಗಿನ ಎನ್ಕ್ವೈರಿ ಮಾಡಿದ್ರೆ ತಾನೇ ಕೇಸ್ ಸ್ವಲ್ಪನಾದ್ರೂ ಮೂವ್ ಆಗೋದು. ನೀವ್ ಹೇಳೋದು ನಿಜ ಸರ್. ನಾವು ಹೇಳಿದ್ದಲ್ಲ, ನಾನು ಹೇಳಿದ್ದೆ ನಿಜ. ಇವನ್ ಚರ್ಮ ಸುಲಿದ್ರು ಇವನ್ ಬಾಯ್ ಬಿಡಲ್ಲ. ನಾಳೆ ಒಬ್ರು ಲೇಡಿ ಇನ್ಸ್ಪೆಕ್ಟರ್, ಒಬ್ರು PC ಬರ ಕೇಳಿ ಹಾಸ್ಟೆಲ್ ಹತ್ರ ಹೋಗಿ ವಿಚಾರಣೆ ಮಾಡಬೇಕು. ಅಲ್ಲಿವರೆಗೂ ಇವನ್ನ ಸುಮ್ಮನೆ ಬಿಡಬೇಡಿ, ವಿಚಾರಿಸ್ಕೋತಾ ಇರ್ರಿ. ಹುಚ್ಚ ನನ್ನ ಮಗನೇ. ಮೈನಾ ಮೈನಾ ಮೈನಾ, ಈ ಪ್ರೀತಿ ಯಾಕೆ ಭೂಮಿ ಮ್ಯಾಲೆ? ಓಹೋ, ಐ ಲವ್ ಯು ಮೈನಾ. I love you. ಪಮ್ಮಿ, ಏನು ಆ ಡ್ರಾಮಾ ನೋಡೋಕೆ ನನ್ನನ್ನು ಕರಿತಾ ಇದೆಯಾ? ಆ ಪುಷ್ಪಕ್ ನೋಡಿದ್ರೆ ಮೈನಾ ವೇಲಿಟ್ಕೊಂಡೆ ಓಡಾಡ್ತಿರ್ತಾನೆ. ಆ ಕರ್ಮ ನೋಡಕ್ ನನಗೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ನೀನ್ ಹೋಗೋದು ನನ್ಗೆ ಇಷ್ಟ ಇಲ್ಲ. ಕರೆಕ್ಟು, ನನ್ಗೆ ಅಲ್ಲಿ ಹೋಗಕ್ ಆಸೆ ಅಂತ ಅನ್ಕೊಂಡಿದ್ಯಾ? ಮತ್ತ್ಯಾಕ್ ಹೋಗ್ತೀಯ ಬಿಡು. ನೋಡು, ಪುಷ್ಪಕ್ ನನ್ನ ಇನ್ವೈಟ್ ಮಾಡಿದ್ದಾನೆ. ನನಗ್ ಬರಕ್ ಆಗಲ್ಲ ಅಂತ ಹೇಳಕ್ ಆಗ್ಲಿಲ್ಲ. ಅದು ನಿನ್ ಸಮಸ್ಯೆನ ನನ್ನ ಹತ್ರ ಯಾಕೆ ತರ್ತಿದ್ಯಾ? ನಾನ್ ಬರಲ್ಲ ಅಂದ್ರೆ ಬರಲ್ಲ. ಯಾರಿಗೋ ಬೇಜಾರಾಗತ್ತೆ ಅಂತ ನಾನ್ ಹೋಗಿ ನಾನ್ ಬೇಜಾರ್ ಮಾಡ್ಕೊಳಕ್ಕೆ ನನ್ಗಿಷ್ಟ ಇಲ್ಲ. ಯು ಫೂಲ್,
ಆ ಹಳ್ಳಿ ಬ್ಯಾಗ್ ಜೊತೆ ಹೋಗಿ ನಾನೇನ್ ಮಾಡ್ಲಿ? ಅದಕ್ಕೆ ತಾನೇ ನಿನ್ನ ನನ್ ಕಂಪನಿಗೆ ಅಂತ ಕರಿತಾ ಇರೋದು. ಬಾರೆ. ನೀನ್ ಬೈಕೊಂಡ್ರು ಪರವಾಗಿಲ್ಲ, ನಾನ್ ಬರಲ್ಲ. ನೋಡು, ನಾನೇನಾದ್ರೂ ಒಬ್ಳೆ ಅಲ್ಲಿಗೆ ಹೋದ್ರೆ ನನಗೆ ಹುಚ್ಚ ಹಿಡಿಯುತ್ತಷ್ಟೇ. ಅರ್ಥ ಮಾಡ್ಕೊಂಡ್ ಬಾ. ಏಯ್, ಎಷ್ಟು ಸಲನೇ ಬೇಡ್ಕೊಳ್ಳೋದು ನಿನ್ನ? ನಾನ್ ಹಾಗೆಲ್ಲ ಯಾರ ಹತ್ರನೂ ಹೀಗೆಲ್ಲ ಬೇಡ್ಕೊಳ್ಳಲ್ಲ ಅಂತ ನಿನಗೂ ಚೆನ್ನಾಗ್ ಗೊತ್ತಿದೆ. ಇಷ್ಟೆಲ್ಲ ಕೇಳ್ಕೊತಿದ್ದೀರಿ ಅಂದ್ಮೇಲೆ ನೀನು ಅದನ್ನ ಅರ್ಥ ಮಾಡ್ಕೋಬೇಕು. ನನ್ ಪರಿಸ್ಥಿತಿ ಹೇಗಿದೆ ಅಂತ ನಿನಗೆ ಗೊತ್ತಿಲ್ವಾ? ನೋಡು, ಆ ಮೈನಾ ಬರ್ತ್ಡೇಗೆ ಹೋಗಿ ನಾವ್ ಅವಳ ಖುಷಿನ ಅಲ್ಲಿ ಸ್ಟಾಪ್ ಮಾಡ್ಲೇಬೇಕು. ಅದಕ್ಕೋಸ್ಕರ ಆದ್ರೂ ನೀನ್ ನನ್ ಜೊತೆಗ್ ಬರ್ಲೇಬೇಕು. ಆಯ್ತು ಆಯ್ತು, ಯಾಕಿಷ್ಟು ಕೋಪ? ಬರ್ತೀನಿ. ಇಷ್ಟ ಇಲ್ಲ ಆದ್ರೂ ಬರ್ತೀನಿ. ಈ ಮೈನಾ, ಅದೇ ಖುಷಿಯಾಗಿ ನಿನ್ ಬರ್ತ್ಡೇನ ಆಚರಿಸ್ಕೊಳ್ತೀಯೋ ನಾನು ನೋಡ್ತೀನಿ. ಬರ್ತಾ ಇದೀನಿ ಕಣೆ. ನಿನ್ ಸಂತೋಷ ನೆಮ್ಮದಿ ಎಲ್ಲ ಹಾಳು ಮಾಡೋದಕ್ಕೆ ಬರ್ತಾ ಇದ್ದೀನಿ. ನಮಸ್ತೆ ಸರ್. ನಮಸ್ತೆ. ಈ ಹಾಸ್ಟೆಲ್ ಇನ್ಚಾರ್ಜ್ ಯಾರ್ರಿ? ಕರೀರಿ ಅವ್ರನ್ನ. ಅವ್ರಿಲ್ಲ ಸರ್. ಮೈನಾ ಅನ್ನೋ ಹುಡುಗಿ ಇಲ್ಲೇ ತಾನೇ ಇರೋದು? ಹೌದು ಸರ್. ಕರೀರಿ ಆ ಹುಡುಗಿನ. ಅವಳು ಇಲ್ಲ ಸರ್. ಏನ್ರಿ, ಏನ್ ಆಟ ಆಡ್ತಿದ್ದೀರಾ? ಯಾರನ್ನ ಕೇಳಿದ್ರು ಇಲ್ಲ ಇಲ್ಲ ಅಂತಿದ್ದೀರಲ್ಲ? ನಿಜವಾಗ್ಲೂ ಇಲ್ಲ ಸರ್. ಇದ್ದಿದ್ದರೆ ಕರಿತಿದ್ದೆ. ಇಲ್ಲ ಅಂದ್ರೆ ನನ್ಗೇನು. ಎಲ್ಲೋಗಿದ್ದಾಳೆ? ಸರ್, ಇವತ್ತು ಅವಳದು ಹುಟ್ಟುದಬ್ಬ. ಊರಿಂದ ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ. ಎಲ್ಲರೂ ಸೇರಿ ಅವಳು ಹುಟ್ಟುದಬ್ಬ ಆಚರಣೆ ಮಾಡಕ್ ಹೋಗಿದ್ದಾರೆ. ಎಲ್ಲಿ ನಡೀತಿದೆ ಪಾರ್ಟಿ ಅಂತ ಏನಾದ್ರೂ ಗೊತ್ತಾ, ಅಥವಾ ಅದು ಗೊತ್ತಿಲ್ವಾ? ಅದು ಗೊತ್ತಿಲ್ಲ ಸರ್. ನಿಜ ಹೇಳಿದ್ರೆ ಸರಿ. ನಿಜವಾಗ್ಲೂ ಗೊತ್ತಿಲ್ಲ ಸರ್. ನಾನಿಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅಷ್ಟೇ. ಅದನ್ನೆಲ್ಲ ನಾನೇ ಕೇಳಕ್ ಹೋಗ್ಲಿ? ನಿಮ್ಗಷ್ಟು ಅನುಮಾನ ಇದ್ರೆ ನಮ್ಮ ವಾರ್ಡನ್ ಮೇಡಮ್ಗೆ ಫೋನ್ ಮಾಡ್ಕೊಡ್ತೀನಿ, ನೀವೇ ಕೇಳಿ. ಇರ್ಲಿ ಇರ್ಲಿ, ಅದೆಲ್ಲ ಏನು ಬೇಡ. ರೀ ಪಿಸಿ, ನಡೀರಿ. ಅಯ್ಯೋ, ಯಾಕೆ ಬಂದಿದ್ರು ಅಂತ ಕೇಳೇ ಇಲ್ಲ. ಸರ್